ಈಗ ನೋಡ್ತಾ ಇರಬಹುದು ನೀವು ಯಾವ ರೀತಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಗೆ ಇಲ್ಲಿ ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಕೂಡ ಕೈ ಜೋಡಿಸಿದ್ದಾರೆ ಅಂತ ಹೇಳ್ಬೋದು. ನೇಹಾಳ ಒಂದು ಭಾವಚಿತ್ರವನ್ನ ಇಟ್ಕೊಂಡ್ಬಿಟ್ಟು ವಿದ್ಯಾರ್ಥಿಗಳನ್ನ ಅದರಲ್ಲಿ ವಿದ್ಯಾರ್ಥಿನಿಯನ್ನ ರಕ್ಷಿಸಿ ಅಂತ ಒಂದು ಬೋರ್ಡ್ ಅನ್ನು ಹಿಡ್ಕೊಂಡು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಪ್ರತಿಭಟನೆ ಇದೀಗ ಮತ್ತಷ್ಟು ಉಗ್ರ ಸ್ವರೂಪ ಪಡೆದಿದೆ ಅಂತ ಹೇಳುವುದು. ಒಟ್ಟಿನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಒಂದು ಪ್ರತಿಭಟನೆ ಅಷ್ಟು ಸುಲಭವಾಗಿ ತಣ್ಣಗಾಗೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ರೆಹಮಾನ್, ಎಷ್ಟೊಂದು ಆಕ್ರೋಶ ಇಲ್ಲಿ ಬಂದಿದೆ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಕೂಡಲೇ ಅವನನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕಂತ ಒಂದ್ ಕಡೆಗೆ ಪೋಷಕರು ಆತಂಕಗೊಂಡಿದ್ದಾರೆ. ನಮ್ಮ ಮಕ್ಕಳನ್ನ ಯಾವ ರೀತಿ ನಾವು ಕಾಲೇಜ್ಗೆ ಶಾಲೆಗೆ ಕಳಿಸಬೇಕು ಈ ರೀತಿ ಆದ್ರೆ ಅಂತ. ಇನ್ನೊಂದು ಕಡೆಗೆ ಅನೇಕ ವಿವಿಧ ಸಂಘಟನೆಗಳು ಕೂಡ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಮತ್ತೆ ಶುರುವಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬನ್ನಿ, ಒಬ್ಬ ಮುಖಂಡರು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ನೀವು ಈ ಪ್ರತಿಭಟನೆ ಮಾಡ್ತಾ ಇದ್ರೆ ಯಾವ ರೀತಿ ಈ ಒಂದು ಘಟನೆಯನ್ನ ಖಂಡಿಸ್ತೀರಾ ನೀವು? ಈಗ ಹುಬ್ಬಳ್ಳಿ ವಾಣಿಜ್ಯ ನಗರಿಯಲ್ಲಿ ಪ್ರತಿಷ್ಠಿತ ಕಾಲೇಜ್ ಬಿಬಿಯಲ್ಲಿ, ಅದು ದೊಡ್ಡ ಮಟ್ಟದ ಕಾಲೇಜು. ಆ ಕಾಲೇಜಿನಲ್ಲಿ ಒಬ್ಬ ದುಷ್ಕೃತ ಆಡು ಹಗಲೇ ಒಬ್ಬ ವಿದ್ಯಾರ್ಥಿನಿಯನ್ನ ನೇಹಾಳನ ಹಿರೇಮಠಗಿನ್ನ ಇವತ್ತು ಒಂದು ಕ್ರೂರವಾಗಿ 9 ಬಾರಿ ಚುಚ್ಚಿದಾನಂದ್ರೆ ಇದಕ್ಕೆ ಸರ್ಕಾರದ ಬಹಳ ವೈಫಲ್ಯ ಎದ್ದು ಕಾಣ್ತಾ ಇದೆ. ಆ ಹೆಣ್ಣು ಮಗುವಿಗೆ ಇವತ್ತು ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ. ಕೇವಲ ಸಿದ್ದರಾಮಯ್ಯರು ಟ್ವೀಟ್ ಮೂಲಕ ಅದನ್ನ ಕೇವಲ ಸಂತಾಪ ಸೂಚಿಸಿದ್ರೆ ನಡೆಯೋದಿಲ್ಲ. ಇವತ್ತು ಗ್ರಾಮೀಣ ಭಾಗದಿಂದ, ಇವತ್ತು ನಮ್ಮ ಸಿಟಿ ಉತ್ತರದಿಂದ, ನಗರಗಳಿಂದ ಕಾಲೇಜ್ಗಳನ್ನ ನಂಬ್ಕೊಂಡು ಹೆಣ್ಣು ಮಕ್ಕಳು ಬರ್ತಾರೆ. ಅಂತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಸರ್ಕಾರ ಇದ್ರೆಷ್ಟು ಸತ್ರೆಷ್ಟು. ಹಾಗಾಗಿ ಇವತ್ತು ಈ ನಮ್ಮ BVB ಕಾಲೇಜ್ ಎದುರುಗಡೆ ನಮ್ಮ ಕರ್ನಾಟಕ ದಲಿತ ವಿಮೋಚನಾ ಶಹರ ಸಮಿತಿ ವತಿಯಿಂದ ಈ ಬೃಹತ್ ಪ್ರತಿಭಟನೆಯನ್ನು ತುರ್ತಾಗಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಆ ನ್ಯಾಯ ಯಾವ ರೀತಿ ಸಿಗಬೇಕಪ್ಪ ಅಂದ್ರೆ ಅವರಿಗೆ ತುರಂತಾಗಿ ಗಲ್ಲು ಶಿಕ್ಷೆ ನೀಡಬೇಕು, ಇದು ಮರುಕಳಿಸಬಾರದು. ಹಾಗಾಗಿ ಇವತ್ತು ನಮ್ಮ ಸಾಕಷ್ಟು ಕಾರ್ಯಕರ್ತರು ಇಲ್ಲಿ ಸೇರಿದ ಎಲ್ಲ BVB ವಿದ್ಯಾರ್ಥಿನಿಯ ಕಾಲೇಜರು ಹಾಗೂ ಸಂಬಂಧಪಟ್ಟ ಎಲ್ಲ ಯುವಕರು ಈ ಭಾಗದಲ್ಲಿ ಸೇರಿದ್ದಾರೆ. ಆಕೆಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ಈ ಮೂಲಕ ಕೇಳಕ್ಕೆ